ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಶಿಲ್ಪ, ನಾನು ತುಂಬ ಚೆನ್ನಾಗಿದ್ದೀನಿ. ನಾನು ಇವತ್ತು ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ, ಎಲ್ಲರೂ ಬೇವು ಬೆಲ್ಲ ತಿಂದು ಕಷ್ಟ ಸುಖ ಎರಡೂ ದೇವರು ನಿಮಗೆ ಸಮವಾಗಿ ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆ ನಾನು ಯಾವ ರೀತಿ ಹಬ್ಬನ ಆಚರಿಸ್ದೆ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ನಾವು ಅಮಾವಾಸ್ಯೆ ದಿನ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಆದಮೇಲೆ ಮಾವಿನ ತೋರಣ ಕಟ್ಬಿಟ್ಟು ನಮ್ಮ ಮನೆಯವರು ಬೇವಿನ ಸೊಪ್ಪೆಲ್ಲ ಇಟ್ಟು ಮನೆಗೆ ಎಲ್ಲೆಲ್ಲ ನಾವು ಅಂದರೆ ಮೂಲೆ ಮೂಲೆ ಎಲ್ಲ ಇಡ್ತಾರೆ ನಮ್ಮ ಹಳ್ಳಿ ಸೈಡು. ಯಾಕಂದರೆ ಬೇವಿನ ಸೊಪ್ಪು ಆ ಥರ ಒಣಗಿದ ಮೇಲೆ ಮಕ್ಕಳಿಗೆ ಏನಾದರೂ ಚೆನ್ನಾಗಿಲ್ಲದೆ ಇದ್ದಾಗ ನಾವು ಹುಷಾರು ತಪ್ಪಿದಾಗ ಬೇಕಾಗುತ್ತೆ ಅಂತ ನಾನು ಈ ರೀತಿ ಅಮಾವಾಸ್ಯೆ ದಿನ ಸಾಯಂಕಾಲ ಈ ಥರ ಮನೆಯಲ್ಲಿ ಪೂಜೆನ ಸಿಂಪಲ್ಲಾಗಿ ಮಾಡಿಕೊಂಡೆ ನೋಡಿ. ಯಾಕಂದರೆ ಬೆಳಗ್ಗೆ ಮಾಡಬೇಕಲ್ಲ, ಹಂಗಾಗಿ ನಾನು ಸಿಂಪಲ್ಲಾಗಿ ಮಾಡಿದೆ. ಈ ಥರ ನಾನು ಅಮಾವಾಸ್ಯೆ ಪೂಜೆನ ಮುಗಿಸ್ದೆ ಫ್ರೆಂಡ್ಸ್. ಈ ಥರ ಇತ್ತು ನನ್ನ ಅಮಾವಾಸ್ಯೆ ಪೂಜೆ. ಮತ್ತು ಬೆಳಗ್ಗೆ ನಾನು ಯಾವ ರೀತಿ ರೆಡಿ ಆದೆ ನೋಡಿ. ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಬೇಕು ಅಂತ ನಾನು ಒಂದು ಸಿಂಪಲಾಗಿ ಸ್ಯಾರಿ ಹಾಕ್ಕೊಂಡೆ. ಮತ್ತು ನೋಡಿ, ನಮ್ಮ ಮಕ್ಳಿಗೂ ಈ ಥರ ಬಟ್ಟೆ ಹಾಕ್ಕೊಂಡು ರೆಡಿ ಆಗೋಕ್ಕೆ ಹೇಳಿದೆ. ಅವರು ಪೂಜೆಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆದರು. ನಮ್ಮ ಮನೆಯವರು, ನನ್ನ ದೊಡ್ಡ ಮಗ. ಅವರಿಗೆ ಎಲ್ಲನೂ ಮೀಸಲು ಅಂದರೆ ನಮ್ಮ ಕಡೆ ಅಕ್ಕಿ, ಬೇಳೆ, ಬೆಲ್ಲ, ಎಣ್ಣೆ ಎಲ್ಲನೂ ನಾವು ದೇವರಿಗೆ ಕಳಿಸ್ತೀವಿ. ಹಾಗಾಗಿ ಎಲ್ಲನೂ ರೆಡಿ ಮಾಡಿ ಅವರಿಗೆ ಜೋಡಿಸ್ಬಿಟ್ಟು ಕೊಟ್ಟು ನಾನು ಅವರು ರೆಡಿ ಆದರು. ನಮ್ಮ ಮನೆಯವರು. ಇವನು ಈ ಥರ ಇತ್ತು ನೋಡಿ ಡ್ರೆಸ್. ಇವನು ಚೆನ್ನಾಗಿತ್ತು. ಚಿಕ್ಕವನಿಗೆ ಸ್ವಲ್ಪ ಪ್ಯಾಂಟು ನಮ್ಮ ಮನೆಯವ್ರಿಗೆ ಇಷ್ಟ ಆಗಿಲ್ಲ. ಇವರು ಈಗ ದೇವರಿಗೆ ಹೊರಟರು, ಮನೆ ದೇವರಿಗೆ. ಇವರೀಗ ನಮ್ಮ ತವ್ರ ಮನೆಗೆ ಹೋಗ್ತಾ ಇರೋದು. ಅಲ್ಲೇ ನಮ್ಮ ತಾತ ಅವರು ಅಂದರೆ ನಮ್ಮ ಮಾವ ಅವ್ರದ್ದು ಮನೆ ದೇವರಿರೋದು. ಎಲ್ಲ ನಮ್ಮ ರಿಲೇಟಿವ್ಸೇ. ನೋಡಿ, ನಮ್ಮ ಚಿಕ್ಕವನಿಗೆ ಆಯಿಲ್ ಹಾಕಿ ಕಳಿಸಿದ್ರು ಮಸಾಜ್ ಮಾಡಿ ಅವ್ರ ಅತ್ತೆಯವರು. ಹಾಗಾಗಿ ಅವನಿಗೂ ಸ್ನಾನ ಮುಗಿಸಿ ಬಟ್ಟೆ ಹಾಕಿದೆ. ಈ ಥರ ಇದೆ ಇವನ ಡ್ರೆಸ್ಸು. ಇವನ ಪ್ಯಾಂಟು ನಮ್ಮ ಮನೆಯವರಿಗೆ ಇಷ್ಟ ಆಗಿಲ್ಲಂತೆ. ನನಗೆ ಇಷ್ಟ ಆಗಿ ತಗೊಂಡೆ. ಈ ಥರ ಈಗ ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ನೈಟ್ ನಾನು ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಹಂಗಾಗಿ ಅವ್ರು ಹೋದ ತಕ್ಷಣ ನಾನು ಇದನ್ನು ಸ್ಟಾರ್ಟ್ ಮಾಡಿಕೊಂಡೆ. ಮತ್ತು ಹಾಗೆ ಇನ್ನೂ ಸ್ವಲ್ಪ ಏನೆಲ್ಲ ಮಾಡಬೇಕಾಗಿತ್ತಲ್ಲ, ಅಡುಗೆಗಳ ಕೆಲಸ ತುಂಬ ಇತ್ತು ನನಗೂ. ಆ ಟೆನ್ಷನಲ್ಲಿ ಇದ್ದೆ ನಾನು. ಹಂಗಾಗಿ ನಾನು ಸ್ವಲ್ಪ ರೀಲ್ಸ್ ಮಾಡೋಕ್ಕೆಲ್ಲ ಆಗಿಲ್ಲ. ಹಾಗಾಗಿ ಕಷ್ಟಪಟ್ಟು ಹೆಂಗೋ ಹಿಂದಿನ ದಿನವೇ ಒಂದು ರೀಲ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನೇ ನಾನು ಹಾಕಿದ್ದೆ. ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ರೀಲ್ಸ್ ಮಾಡೋಕ್ಕೆ ಎಲ್ಲಿಂದ ಟೈಮ್ ಸಿಗುತ್ತೆ ಅಂತ ಅಂದ್ಕೊಬೋದು. ನನಗೂ ಟೈಮ್ ಸಾಕಾಗಲ್ಲ, ಮಕ್ಕಳಿರ್ತಾರೆ, ಬೇಡ ಅನಿಸ್ಬಿಡುತ್ತೆ ಒಂದೊಂದ್ಸಲ. ಅಷ್ಟು ಬೇಜಾರಾಗುತ್ತೆ ನೋಡಿ. ಈ ಥರ ಎಲ್ಲನೂ ನಾನು ಸ್ವಲ್ಪ ಪಲ್ಯನ ಬೇರೆ ಥರ ಮಾಡಿದ್ದೀನಿ. ಈ ಸರಿ ನಾನು ಮಸಾಲೆ ಹಾಕಿಲ್ಲ. ಕಡಲೆ ಬೀಜ ಪುಡಿ, ಮೆಣಸಿನ್ಕಾಯಿ ನಮ್ಮ ಅಜ್ಜಿ ತಿಂತಾರೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದೆ. ಇನ್ನು ನಾನು ಇದಕ್ಕೆಲ್ಲ ಏನೂ ಹಾಕಿಲ್ಲ. ಎಲ್ಲ ನಮ್ಮ ಮನೆಯವ್ರು ಬರೋ ಟೈಮಲ್ಲಿ ಹಾಕೋಣ ಅಂತೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೋಸಂಬರಿಗೆ. ಈ ಥರ ಎಲ್ಲನೂ ರೈಸ್ ಮಾಡಿ ನೋಡಿ, ಕುಕ್ಕರಲ್ಲಿ ಹಂಗೆ ಇದೆ. ಎಲ್ಲನೂ ಸ್ವಲ್ಪ ಈಗ ತೋರಿಸಿದ್ನಲ್ಲ ಎಲ್ಲ ಐಟಮ್ ಮಾಡಿ ಇಟ್ಕೊಂಡು. ಸಾಂಬಾರು, ಹೋಳ್ಗೆ ಸಾಂಬಾರು. ಇದು ನಾವು ಬೇಳೆ ಹಾಕ್ತೀವಲ್ಲ ಅದೇ ಸಾಂಬಾರು ಮಾಡ್ತೀವಿ, ಹೋಳ್ಗೆ ಸಾಂಬಾರು. ಅದೇ ಥರ ಎಲ್ಲರೂ ಮಾಡ್ತಾರಂತ ನಾನು ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸಂಡಿಗೆ ಎಲ್ಲನೂ ಮಾಡಿ, ಚಿತ್ರಾನ್ನ ಎಲ್ಲನೂ ಮಾಡಿ ರೆಡಿ ಮಾಡಿದೆ. ಇನ್ನೂ ಸ್ವಲ್ಪ ಕೆಲಸ ಇತ್ತು ಅಡುಗೆದು. ಹಂಗಾಗಿ ಅವ್ರು ಬರೋದು ಲೇಟ್ ಆಯಿತು. ಅಲ್ಲಿಗೆ ಟೈಮ್ ನನಗೆ 10:30 ಆಯಿತು. 10:30 ಮೇಲೆ ಪೂಜೆ ಮಾಡಬಾರ್ದು ಅಂತ ನನಗೆ ಅನ್ನಿಸ್ತಾಯಿತ್ತು. ಹಂಗಾಗಿ ಪೂಜೆ ಮಾಡಿಬಿಡೋಣ ಅವ್ರು ಬರೋ ಅಷ್ಟರಲ್ಲಿ ಅಂಥೇಳಿ ನೋಡಿ, ಕೋಸಂಬರಿನೂ ರೆಡಿ ಮಾಡಿ ಎಲ್ಲವನ್ನೂ ನಾನು ಎಡೆಗೆ ರೆಡಿ ಮಾಡಿ ದೇವ್ರಿಗೆ ಇಟ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ ನಾನೇ. ಮತ್ತು ಅವ್ರು ಬರೋ ಅಷ್ಟರಲ್ಲಿ ಪೂಜೆ ಮಾಡಿದ್ದೆ ನಾನು ಆಲ್ರೆಡಿ. ಪೂಜೆ ಮಾಡಿ ಆದಮೇಲೆ ಅವ್ರು ಬಂದು ನಮ್ಮ ಮನೆಯವ್ರೂ ಸ್ವಲ್ಪ ದೇವ್ರದ್ದೆಲ್ಲ ತಗೊಬಂದಿದ್ರಲ್ಲ ತೀರ್ಥ ಎಲ್ಲ ಮನೆಗೆ ಫಸ್ಟು ಹಾಕಿನೇ ಆಮೇಲೆ ನಾವು ಊಟ ಮಾಡೋದು. ಅಲ್ಲಿವರೆಗೆ ಯಾರೂ ಊಟ ಮಾಡಿರಲಿಲ್ಲ ನಮ್ಮ ಮನೇಲಿ. ಹಂಗಾಗಿ ನಮ್ಮ ಮನೆಗೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ ನಾವು ನಮ್ಮ ಮನೆಯವ್ರು ಬರೋದಕ್ಕೆ. ಅವರು ಬಂದು ಏನೋ ಈ ಥರ ನೋಡಿ, ನಾನು ಬೇವು ಬೆಲ್ಲ ಎಲ್ಲನೂ ಹಾಕಿ ಕಲಸಿ ಇಟ್ಟು ಪೂಜೆನ ಮುಗಿಸ್ದೆ ಫ್ರೆಂಡ್ಸ್. ಈ ಥರ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.